ಈ ದಿವಸ ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ದೆಹಲಿ ಹೋಗಿದ್ದು ಬಂದಿದ್ದು ಅಲ್ಲಿನ ಘಟನಾವಳಿಗಳನ್ನು ಮುಖ್ಯದಲ್ಲಿ ಹೇಳ್ತೇನೆ. ಪ್ರಪ್ರಥಮವಾಗಿ ನಮ್ಮ ಯುವ ಕಾಂಗ್ರೆಸ್ಸಿನ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿದ್ದು ಒಂದು ಕಾಲದಲ್ಲಿ ಹರಿಪ್ರಸಾದ್ 79ರ ದಶಕದಲ್ಲಿ 79ರ ಕಾಲದಲ್ಲಿ ಗುಂಡೂರಾಯರು ಮುಖ್ಯಮಂತ್ರಿ ಇದ್ದಾಗ KJ ಜಾರ್ಜ್ ಅವರು ರಾಜ್ಯದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ಹರಿಪ್ರಸಾದ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ನಾನು ಅವ್ರ ಸಮಯದಲ್ಲಿ ಅದಕ್ಕಿಂತ ಮುಂಚೆನೇ ಆಗಿದ್ದೆ. ಅವ್ರ ಸಮಯದಲ್ಲೂ ಕೂಡ ನಾನು ಜಿಲ್ಲೆ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ದೊರೆತಿತ್ತು. ಅದರಿಂದ ಅವರ ಒಂದು ಒಡನಾಡಿಯಾಗಿ ಕೆಲಸ ಮಾಡಿದ್ದೆ. ಅವರು ರಾಜ್ಯಸಭಾ ಸದಸ್ಯರಾಗಿ, ಕೇಂದ್ರದಲ್ಲಿ AICCಯ ಜನರಲ್ ಸೆಕ್ರೆಟರಿ ಆಗಿ, ನಮ್ಮ ರಾಜ್ಯದಲ್ಲಿ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರ್ತಕ್ಕಂಥವರು. ಅವರು ಇಂದು AICCಯ ಆದೇಶದಂತೆ ಹರಿಯಾಣ ರಾಜ್ಯಕ್ಕೆ ಉಸ್ತುವಾರಿಯಾಗಿ ನೇಮಕ ಆಗಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಎರಡನೇದು, ನಾನು ಕೆಲವು ಮಾಧ್ಯಮದಲ್ಲಿ ನೋಡಿದೆ, ಈ ತುಮಕೂರು ಗ್ರಾಮಾಂತರ ಹಾಲಿ ವಿಧಾನಸಭಾ ಸದಸ್ಯರು, ಮಾಜಿ ವಿಧಾನಸಭಾ ಸದಸ್ಯರು ಪ್ರತ್ಯಾರೋಪಗಳನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾನು ಗಮನಿಸಿದ್ದೆ. ನಾನು ಇಬ್ಬರಿಗೂ ಕೂಡ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ, ವೈಯಕ್ತಿಕವಾಗಿ ಆರೋಪಗಳನ್ನ ಮಾಡ್ತಕ್ಕಂಥದ್ದು, ಸೇಡಿನ ರಾಜಕಾರಣ ಮಾಡ್ತಕ್ಕಂಥದ್ದು ಯಾರಿಗೂ ಭೂಷಣ ಅಲ್ಲ. ಗೌರಿಶಂಕರ್ ಅವರು ಮಾಜಿ ಮತ್ತೆ ಹಾಲಿ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ರು ತಾಳ್ಮೆ ಇಟ್ಕೋಬೇಕು. ಮತ್ತೆ ಈ ಗೌರಿಶಂಕರ್ ಅವರು ಕೂಡ ಪದ ಬಳಕೆಯಲ್ಲಿ ಯಾರ ಮನಸ್ಸಿಗೂ ನೋವಾಗದ ರೀತಿಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ. ಅದನ್ನ ವ್ಯಕ್ತಪಡಿಸಬಹುದು. ಆದರೆ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು, ಹಾಗೆ ಇನ್ನೊಬ್ಬರನ್ನ ತೇಜೋವಧೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು, ಇಬ್ಬರು ಮಾತಾಡಬಾರ್ದು. ನಾನು ಯಾರೋ ಒಬ್ರಿಗೆಲ್ಲ ಹೇಳ್ತಕ್ಕಂಥದ್ದು, ಇವ್ರು ಮಾತಾಡೋದು ಅಂತ ಅವ್ರು ಮಾತಾಡ್ತಾರೆ, ಅವ್ರು ಮಾತಾಡೋದು ಅಂತ ಇವ್ರು ಮಾತಾಡ್ತಾರೆ. ಆದ್ರಿಂದ ಅವರಿಬ್ಬರಿಗೂ ಕೂಡ ಈ ಒಂದು ಮನವಿಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಅವರು ನಮ್ಮ ವಿಧಾನ ಗ್ರಾಮಾಂತರದಿಂದ 3 ಬಾರಿ ಶಾಸಕರಾಗಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಮಧುಗಿರಿನಲ್ಲಿ ಶಾಸಕರಾಗಿದ್ದರು, ಸಚಿವರಾಗಿದ್ದರು. ಈಗ ಕೊರಟಗೆರೆಯಲ್ಲೂ ಕೂಡ ಶಾಸಕರಾಗಿದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಈಗ ಹಾಲಿ ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ಆ ರೀತಿಯ ತೇಜೋವಧೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು ಅವರ ಘನತೆಗೆ ತಕ್ಕದಲ್ಲ. ಆ ರೀತಿಯ ಮಾತುಗಳನ್ನ ನಾನು ಕೂಡ ಖಂಡನೆ ಮಾಡ್ತೇನೆ. ಯಾರು ಸುರೇಶ್ ಗೌಡ್ರು ಅವ್ರ ಬಗ್ಗೆ ಬಳಸಿರ್ತಕ್ಕಂಥ ಪದಗಳನ್ನು ಅವರು ವಾಪಸ್ ಪಡಿಬೇಕು. ಮತ್ತೆ ಅವರ ಕ್ಷೇತ್ರದ ಜನರ ಕ್ಷಮೆ ಕೇಳಬೇಕು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ತುಮಕೂರಿನ ರೂರಲ್ ಕ್ಷೇತ್ರ ಇದೆಯಲ್ಲ, ಇದನ್ನ ನಾನು 67ನೇ ಇಸ್ವಿಯಿಂದನೂ ಕೂಡ ಈ ಕ್ಷೇತ್ರ 62ರಲ್ಲಿ ಹೆಬ್ಬೂರು ಕ್ಷೇತ್ರ ಅಂತ ಇತ್ತು. ಆಗ ಲಕ್ಕಪ್ಪನವರು ಸದಸ್ಯರಾಗಿದ್ದರು. ಆ ನಂತರ ಅದು ರಿಸರ್ವ್ ಆದ್ಮೇಲೆ 62ರಲ್ಲಿ ಗಂಗಾಬೋಬಿ ಅವರು ಗೂಳೂರು ಕ್ಷೇತ್ರ ಅಂತ ಹೆಸರಿಟ್ಟರು. ಅಲ್ಲಿ ಅವರು ಕೂಡ ಶಾಸಕರಾಗಿದ್ದರು. ಆ ನಂತರ ಬೆಳ್ಳಾವಿ ಏನು ತುಮಕೂರಿಗೆ ಸೇರಿತ್ತು ಅದೆಲ್ಲ ತೆಗೆದು ಗ್ರಾಮಾಂತರ ಹೇಳಿ ಮಾಡಿದ್ದಾರೆ. ತುಮಕೂರು ಸಿಟಿನಲ್ಲಿ 35 ವಾರ್ಡ್ಗೆ ಒಂದು ವಿಧಾನಸಭಾ ಕ್ಷೇತ್ರ, ಸಿಟಿ ಹೊರತುಪಡಿಸಿ ಇರ್ತಕ್ಕಂಥ ತಾಲೂಕಿನ ಗ್ರಾಮಾಂತರ ಭಾಗಗಳನ್ನ ಕೂಡಿಸಿ ಎಲ್ಲ ಹೋಬಳಿಗಳನ್ನ ಸೇರಿಸಿ ಗ್ರಾಮಾಂತರ ಅಂತೇಳಿ ಇದೆ. ಇದರಲ್ಲಿ ಈ ಗ್ರಾಮಾಂತರದಲ್ಲಿ ಹೆಬ್ಬೂರು, ಗೂಳೂರು ಬರ್ತಕ್ಕಂಥ ಹೋಬಳಿಗಳೇನಿದ್ದಾವೆ
ಅಲ್ಲಿ ವೈ.ಕೆ. ರಾಮಯ್ಯನವರು ಕೂಡ ಪ್ರತಿನಿಧಿಸಿದ್ದಾರೆ, ಮತ್ತೆ ಎಸ್.ಪಿ. ಮುದ್ದಣ್ಣಗೌಡರು ಪ್ರತಿನಿಧಿಸಿದ್ದಾರೆ, ನಿಂಗಪ್ಪನವರು ಕೂಡ ಪ್ರತಿನಿಧಿಸಿದ್ದಾರೆ ಆ ಒಂದು ಭಾಗದಲ್ಲಿ. ಯಾಕಂದ್ರೆ ಗೂಳೂರು ಹೆಬ್ಬೂರೇ 2/3 ವೋಟರ್ಸ್ ಇರ್ತಕ್ಕಂಥದ್ದು. ಇನ್ನ ಈಗ ಬೆಳ್ಳಾವಿ ಮತ್ತೆ ನಮ್ಮ ಊರುಗೆರೆ ಕಸಬಾ ಇವೆಲ್ಲ ಲೆಕ್ಕ ಹಾಕಿದ್ರೆ 2/3 ಎರಡು ಹೋಬಳಿಲೇ ಇದೆ ಮತದಾರ. ಇಲ್ಲಿ ಮೂರನೇ ಒಂದು ಭಾಗ ಇರ್ತಕ್ಕಂಥದ್ದು ಈ ಭಾಗದಲ್ಲಿ. ಅದು ಅತಿ ಹೆಚ್ಚು ಮತದಾರರನ್ನ ಹೊಂದಿದ್ದಂತಹ ಪ್ರದೇಶದಲ್ಲಿ ಇವರೆಲ್ಲರೂ ಕೂಡ ಹಿರಿಯರು ಅವರೆಲ್ಲರನ್ನು ಪ್ರತಿನಿಧಿಸಿರ್ತಕ್ಕಂಥ ಕ್ಷೇತ್ರ. ಆ ಕ್ಷೇತ್ರಕ್ಕೆ ತನ್ನದೇ ಆದ ಘನತೆ ಗೌರವ ಇದೆ. ಇವರು ಕೂಡ ಪ್ರತಿನಿಧಿಸಿದ್ದಾರೆ, ಸಂತೋಷ. ಜನರ ವಿಶ್ವಾಸ ಯಾರಿಗಿರ್ತದೆ ಅವ್ರು ಗೆಲ್ತಾರೆ. ಪಕ್ಷ ಅಂತಕ್ಕಂಥದ್ದು ಒಂದ್ ಕಡೆ ಇದ್ರೂ ಕೂಡ ಪಕ್ಷದ ಜೊತೆಯಲ್ಲಿ ವ್ಯಕ್ತಿಗಳ ಅವರ ಒಂದು ಗೌರವ, ಅವರ ಒಂದು ವಿಶ್ವಾಸಾರ್ಹತೆ ಜನರಲ್ಲಿದ್ದಾಗ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ. ಬರೀ ಪಕ್ಷದಿಂದನೇ ಯಾರು ಗೆದ್ದು ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ, ಬರೀ ವ್ಯಕ್ತಿಗತವಾಗಿ ಗೆದ್ದು ಬಿಡ್ತಾರೆ ಅಂತಾನು ಹೇಳಲಿಕ್ಕಾಗಲ್ಲ. ಪಕ್ಷನೂ ಇರಬೇಕು, ವ್ಯಕ್ತಿಯ ಘನತೆ ಮತ್ತೆ ಅವನ ಒಂದು ಜನರ ವಿಶ್ವಾಸಾರ್ಹತೆ ಇದ್ದಾಗ ಮಾತ್ರ ಅವರು ಗೆಲ್ಲಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಗ್ರಾಮಾಂತರದಲ್ಲಿ ಚುನಾವಣೆಗಳು ನಡೀತಾರೆ, ಗೆಲ್ತಾರೆ, ಸೋಲ್ತಾರೆ, ಎಲ್ಲ ಆಗ್ತಾರೆ. ಆದರೆ ನಾವೆಲ್ಲರೂ ಕೂಡ ನಾವು ನಮ್ಮ ಪದ ಬಳಕೆಯನ್ನು ಹದ್ದುಬಸ್ತಲ್ಲಿ ಇಟ್ಕೊಂಡು ನಾನು ಮೊದಲೇ ತಿಳಿಸಿದಾಗೆ ಯಾರದ್ದೇ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿ. ಮತ್ತೆ ವಿಶೇಷವಾಗಿ ಪರಮೇಶ್ವರ್ ಅವ್ರ ಬಗ್ಗೆ ಆ ರೀತಿಯ ಅವರ ಒಂದು ಘನತೆಗೆ ಕುಂದು ಬರುವ ರೀತಿಯಲ್ಲಿ ಪದಗಳನ್ನು ಬಳಸಿದ್ದಾರೆ. ಅದು ಸರಿ ಇಲ್ಲ ಅಂತ ಹೇಳಿ ನಾನು ಸುರೇಶ್ ಗೌಡರಿಗೆ ಮನವರಿಕೆ ಮಾಡತಕ್ಕಂಥದ್ದು ಮತ್ತು ನನಗಾಗಲೇ ಆ ಪದ ಬಳಕೆ ಮಾಡಿರ್ತಕ್ಕಂಥ ದೃಷ್ಟಿನಲ್ಲಿ ಅವರು ಕ್ಷಮೆಯನ್ನ ಕ್ಷೇತ್ರದ ಜನರ ಕ್ಷಮೆ ಕೇಳಬೇಕು, ಅದನ್ನು ನಾನು ಖಂಡಿಸ್ತೇನೆ ಅಂತಕ್ಕಂಥ ಒಂದು ಅಂಶವನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವ್ರು ಯಾರು ಇಲ್ಲದೆ ಆಯಾ ಪಾರ್ಟಿ ಎಲ್ಲಿ ನಡೀತವೆ ನೋಡೋಣ. ನೀವು ಹೇಳಿ ವಾಸ್ತವಾಂಶ ಮಾತಾಡಿ. ಮತ್ತೆ ನೀವು ಸುಮ್ಮನೆ ಊಹೆ ಮಾಡ್ಕೊಂಡು ನಾನು ಇದ್ದಿರ್ತೀನಿ ಅಂತ ಹೋದ್ರೆ ಏನಾಗ್ತದೆ? ನಮ್ಮ ಶಕ್ತಿ ಏನು, ನಮ್ಮ ಜನ ಎಷ್ಟು ನಮ್ಮನ್ನ ಇಷ್ಟಪಡ್ತಾರೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ರಾಜಕೀಯ ತೀರ್ಮಾನಗಳು ಮಾಡಬೇಕು. ಹಾಗೆ ಮೂರು ಪಕ್ಷಕ್ಕೂ ಇವರೇ ಶಕ್ತಿ ಇರೋದು. ಇದನ್ನೆಲ್ಲ ಒಪ್ತಿರೋ ಇಲ್ಲ ಹೇಳಿ ಹೋಗ್ಲಿ, ಎಲ್ಲರೂ ಒಪ್ಲೇಬೇಕು. ನೀವು ಹೇಳೋದು ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಅಂತ ಹೇಳ್ಬೇಕು ಅಂತ ಬಯಸಿದ್ರೆ ನೀವು ಅದು ನಿಮಗೆ ಸೇರಿದ್ದು. ಬಯಸಿದ್ದು ಅದೇನೆ, ಅದನ್ನ ಯಾರು ಪ್ರಿಫರ್ ಮಾಡಿದ್ರೆ ಅದು ಮುಖ್ಯ ಆಗುತ್ತಲ್ಲ. ಸರಿ, ಸಿದ್ದರಾಮಯ್ಯ ಮಾಡಿದರೆ ಮುಗೀತು. ಹೌದು, ಮತ್ತೆ ಅವಕಾಶ ಸಿಕ್ಕಾಗ ಬೇರೆಯವ್ರು ಮಾಡಿಸ್ಕೋಬೇಕು. ನೋಡಿ, ಎಲ್ಲ ಪೊಲಿಟಿಕಲ್ ಪಾರ್ಟಿಗೂ ಕೂಡ ಸರ್ವೈವಲ್ ಇಂಪಾರ್ಟೆಂಟ್. ಪಕ್ಷ ಇದ್ರೆ ಯಾರಿಗೆ ಬೇಕಾದ್ರೆ ಅಧಿಕಾರ ಸಿಗ್ತದೆ, ಪಕ್ಷನೇ ಇಲ್ಲದೆ ಇದ್ರೆ ಯಾರಿಗೆ ಅಧಿಕಾರ ಸಿಗ್ತದೆ? ಯಾರಿಗೂ ಸಿಗೋದಿಲ್ಲ. ಸರ್ವಿಸ್ ಮಾಡಬೇಕು ಅಂತ ಮನಸ್ಥಿತಿ ಇರೋ ಲೀಡರ್ಗಳಿಗೆ ಅಧಿಕಾರ ಬೇಕು. ಅಧಿಕಾರ ಬೇಕು ಅಂದಾಗ ಪಕ್ಷ ಇರಬೇಕು. ಏನು ಇಲ್ಲದೆ ಇದ್ದಾಗ ನೀವು ಹೋಗಿ ಯಾವುದೂ ಇರೋದಿಲ್ಲ. ಸರ್, ಈಗ 2025 ಡಿಸೆಂಬರ್ಗೇನೋ ದೇವರಾಜ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯನವರು 7 ವರ್ಷ 7 ತಿಂಗಳೇನೋ ಸೊ ಆ ನಂತರನೂ ಮುಂದುವರಿತಾರ ಅಂತ. ಎಲ್ಲ ಡಿಸೆಂಬರ್ಗೆ ಮಾತ್ರ ಸೀಮಿತನ ದಾಖಲೆ ಸರಿಗಟ್ಟಿದ ನಂತರನೇ ಸೀಮಿತನೋ ಅಥವಾ 2.5 ವರ್ಷಕ್ಕೆ ಸೀಮಿತನೋ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸು ಅವರು 72ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಅದೊಂದು ಇತಿಹಾಸ ನಿಮಗೆ ಗೊತ್ತಿದೆ ಇಲ್ಲ ತಿಳ್ಕೊಳ್ಳಿ. ಅವರು ಸದಸ್ಯರು ಕೂಡ ಇಲ್ಲ ವಿಧಾನಸಭೆಯಲ್ಲಿ ಸದಸ್ಯರು. ಆಗ ಹೇಮಿ ಲೀಡರ್ಗಳು ಚೀಫ್ ಮಿನಿಸ್ಟರ್ಶಿಪ್ ಟ್ರೈ ಮಾಡ್ತಾರೆ. ಸಿದ್ದವೀರಪ್ಪ, ಚನ್ನಬಸಪ್ಪ, KH ಪಾಟೀಲ್, HK ಪಾಟೀಲ್ ಅವ್ರ ತಂದೆ ವಾಸ್ ವೆರಿ ವೆರಿ ಪವರ್ಫುಲ್ ಫೆಲೋ. ಅವರು ಆಮೇಲಿಂದ ಇವರು ನಮ್ಮ ಚನ್ನಬಸಪ್ಪ ಮೈಸೂರು, ಅಜಿತ್ ಸೇಠ್ ಎಲ್ಲ ಹೇಮಿಗಳು ಕೇಳ್ತಾರೆ. ಇವ್ರು ಮೆಂಬರೇ ಇರಲಿಲ್ಲ. ಇವರು ಪಾರ್ಟಿ ಮೀಟಿಂಗ್ ಕರೆದಾಗ ಉಮಾಶಂಕರ್ ದೀಕ್ಷಿತ್ ಅವರು ಇಲ್ಲಿಗೆ ಅಬ್ಸರ್ವರ್ ಆಗಿ ಬರ್ತಾರೆ, ಒಪಿನಿಯನ್ ಕೇಳ್ತಾರೆ. ಒಪಿನಿಯನ್ ದೇವರಾಜ ಅರಸು ಪರವಾಗಿ ಹೆಚ್ಚು ಶಾಸಕರು ಹೇಳ್ತಾರೆ. ಆಗ ಅವರು ಯಾರಿಗ ಒಪಿನಿಯನ್ ಬಂದಿದೆ, ಅರಸು ಪರ ಬಂದಿದೆ, ಮೆಂಬರೇ ಇಲ್ಲ. ಮತ್ತೆ ಇಂದಿರಾ ಗಾಂಧಿ ಅವತ್ತು ಢಾಕಾದಲ್ಲಿರ್ತಾರೆ ಬಾಂಗ್ಲಾದೇಶಲ್ಲಿ. ಅಲ್ಲಿಗೆ ಮಾತಾಡಿ ಅವರು ಈ ಥರ ಒಪಿನಿಯನ್ ಬಂದಿದೆ ಅಂತ ಹೇಳಿದ ಮೇಲೆ ಅವರಾಯ್ತು ಅವ್ರಿಗೇನೆ ಅನೌನ್ಸ್ ಮಾಡಿ ಅಂತೇಳಿ ದೇವರಾಜ ಅರಸು ಅನೌನ್ಸ್ ಮಾಡಿ. ಹೀಗೆ ಯಾವತ್ತೂ ಕೂಡ ಕೇಂದ್ರದವರು ಅಧಿಕಾರ ಇರ್ಬೋದು, ಆದರೆ ಇಲ್ಲಿ ಶಾಸಕರ ಅಭಿಪ್ರಾಯನ ಕಡೆಗಣಿಸ್ತಕ್ಕಂಥ ಧೈರ್ಯ ಯಾರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೌದಲ್ವಾ? ನಮ್ಮ ಹಿಂದಿನ ಇತಿಹಾಸ ನಾನು ಹೇಳಿದ್ದೆ.
ನಾವೆಲ್ಲ ಹತ್ರದಲ್ಲೇ ನೋಡಿದಂತು. ಓಕೆ ಸರ್, ಗ್ರಾಮ ಲೆಕ್ಕಿಗರು ಸತತ 5 ದಿನಗಳಿಂದಲೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸರ್, ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ. ಸರ್ಕಾರ ನಿಟ್ಟಿನಲ್ಲಿ ಕ್ರಮ ಜರುಗಿಸುತ್ತೆ. ಈಗಾಗಲೇ ನಮ್ಮ ಕಂದಾಯ ಸಚಿವರು ಭೇಟಿ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದಾರೆ. ಇವತ್ತು ನಾಳೆಗೆ ಅದೆಲ್ಲ ತೀರ್ಮಾನ ಆಗ್ತದೆ. ಗೊತ್ತಾಯ್ತು. ಆದ್ರಿಂದ ಕೊರಟಗೆರೆ ಕ್ಷೇತ್ರದವರು ಕೇಳಬೇಕಾಗ್ತದೆ. ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ಅವರ ವಿಧಾನಸಭಾ ಕ್ಷೇತ್ರ ಜನರು ಕ್ಷಮೆ ಕೇಳಬೇಕು. ಯಾಕೆಂದ್ರೆ ಈ ಒಂದು ಸುಸಂಸ್ಕೃತರನ್ನ ಹೊಂದಿರತಕ್ಕಂಥ ಕ್ಷೇತ್ರ ತುಮಕೂರು ಗ್ರಾಮಾಂತರ ಕ್ಷೇತ್ರ. ಮೊದಲಿಂದನೂ ಕೂಡ ನಾವು 62, 67 ಎಲ್ಲಿಂದನೂ ಕೂಡ ನಾವು ಹಿಂದಿನ ಇತಿಹಾಸ ನೋಡ್ತಾ ಬಂದ್ರೆ ಅಲ್ಲಿ ಯಾವತ್ತೂ ಕೂಡ ನೀವು ಬೇರೆ ಬೇರೆ ಎಲ್ಲರ ನೋಡಿ ರಾಜಕೀಯದಲ್ಲಿ ಪಕ್ಷ ದೃಷ್ಟಿ ಮೇಲೆ ಬೇರೆ ಬೇರೆ ದೃಷ್ಟಿನಲ್ಲಿ ಒಂದು ಗಲಭೆಗಳಾಗ್ತವೆ. ಈ ಕ್ಷೇತ್ರದಲ್ಲಿ ಒಂದೇ ಒಂದು ಗಲಭೆ ಎಲ್ಲೂ ಕೂಡ ಪಕ್ಷದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಗಲಭೆಗಳಾಗಿಲ್ಲ. ಅದು ಒಂದು ವಿಶೇಷತೆ ಗ್ರಾಮಾಂತರ ಕ್ಷೇತ್ರ. ಆ ಒಂದು ದೃಷ್ಟಿನಲ್ಲಿ ಸುಸಂಸ್ಕೃತ ಜನ ಇರ್ತಕ್ಕಂಥ ಕ್ಷೇತ್ರದಿಂದ ಪ್ರತಿನಿಧಿಯಾಗಿ ಬಂದು ಅಸಂಸ್ಕೃತ ಪದಗಳನ್ನ ಬಳಸ್ತಕ್ಕಂಥದ್ದು ಕ್ಷೇತ್ರದ ಜನರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಆ ಜನರ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಕ್ಕಂಥ. ನಿಮ್ ಬಗ್ಗೆನೂ ಮಾತಾಡಿದಾರೆ ಅವರು. ಕೇಳ್ತಾರ ಅಂತ ಯಾರು? ಸುರೇಶ್ ಗೌಡ. ನೋಡಿ, ಯಾರು ಕೇಳ್ತಾರೆ ಬಿಡ್ತಾರೆ ಅಂತ ನಾನು ಅದಕ್ಕೆ ಉತ್ತರ ಹೇಳಕ್ ಹೋಗೋದಿಲ್ಲ. ಅವರು ಯಾರದೇ ಬಗ್ಗೆ ಮಾತಾಡ್ಲಿ ಅಸಂಸ್ಕೃತ ಪದಗಳು ಅದು ಸರಿ ಇಲ್ಲ. ಪರಮೇಶ್ವರಿಗೆ ಮಾತಾಡ್ಲಿ, ಗೌರಿಶಂಕರ್ ಬಗ್ಗೆ ಮಾತಾಡ್ಲಿ, ನನ್ನ ಬಗ್ಗೆ ಮಾತಾಡ್ಲಿ, ಇನ್ನೊಬ್ಬ ಸಾಮಾನ್ಯ ಮತದಾರರ ಬಗ್ಗೆ ಮಾತಾಡ್ಲಿ, ಅದು ಸರಿ ಇಲ್ಲ. ನಾನು ಮೊದಲೇ ಹೇಳದ್ನಲ್ಲ, ಯಾರೊಬ್ರು ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನಮ್ಮ ಅಭಿಪ್ರಾಯವನ್ನ ಮುಟ್ಟಿಸ್ತಕ್ಕಂಥದಕ್ಕೆ ಪದಗಳಿದಾವೆ. ಅದನ್ನ ಬಳಕೆ ಮಾಡ್ಲಿ, ಯಾರು ಬೇಡ ಅಂತ. ಮನಸ್ಸಿಗೆ ನೋವುಂಟು ಮಾಡುವ ರೀತಿಯಲ್ಲಿ ಮಾತಾಡಬಹುದು. ಅದೆಲ್ಲ ಮಾತಾಡ್ಕೊಂಡು ಆ ರೀತಿ ಎಲ್ಲ ಹೋದ್ರೆ ಅವೆಲ್ಲ ಇರ್ತವೆ. ಅವೆಲ್ಲ ಹಿಂದೆ ಏನೇನಾಗ್ತವೆ, ಏನೇನು ಹೋಗ್ತವೆ, ಅವೆಲ್ಲ ಇರ್ತವೆ. ಅದಕ್ಕೆಲ್ಲ ಇದು ಮಾಡಬಾರ್ದು. ಅವರಿಬ್ಬರು ಜಗಳದಲ್ಲಿ ತಮ್ಮ ಹೆಸರನ್ನ ಹೇಳ್ತಾನಿದ್ರು. ನನ್ನ ಹೆಸರು ಯಾಕೆ ಹೇಳ್ತಾನೆ? ತಾವು ತಮ್ಮ ಆಶೀರ್ವಾದದಿಂದ ಸುರೇಶ್ ಗೌಡರಿಗೆ ನೋಡಿ, ನಾನು ನನ್ನ ಇಷ್ಟ ಯಾರಿಗೆ ಬೇಕಾದ್ರೂ ಆಶೀರ್ವಾದ ಮಾಡ್ತೀನಿ, ಯಾರಿಗೂ ದ್ವೇಷ ಮಾಡ್ತೀನಿ. ನನಗೆ ಯಾರು ಈ ಬುದ್ಧಿ ಹೇಳಿ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಹೇಳಂಗೂ ಇಲ್ಲ, ಹೇಳೋದನ್ನ ಕೇಳಂಗೂ ಇಲ್ಲ. ಇರ್ಬೋದು, ಸುರೇಶ್ ಗೌಡನಿಗೂ ಸಹಾಯ ಮಾಡಿದ್ದೀನಿ, ಒಂದ್ಸರಿ ಗೌರಿಶಂಕರ್ಗೂ ಮಾಡಿದ್ದೀನಿ. ಯಾವಾಗ ನಮ್ಮ ಎಲೆಕ್ಷನ್ ನಲ್ಲಿ, ಹಿಂದೆ ನಮ್ಮ ಹುಡುಗನ ಎಲೆಕ್ಷನ್ ನಲ್ಲಿ ಇವರೆಲ್ಲ ಹುಲಿ ನಾಯಕನ್ ನಿಲ್ಲಿಸಿ ಓಟು ಡಿವೈಡ್ ಮಾಡಿ ನಮ್ಮ ಹುಡುಗನ ಸೋಲಕ್ಕೆ ಕಾರಣ ಆಯ್ತು. ಆ ವರ್ಷ ಇವ್ನು ಸೋಲ್ಬೇಕು ಅಂತ ಮಾಡಿದೆ. ನಾನು ಹೇಳೇ ಮಾಡಿದ್ದೀನಿ. ಯಾರು? ಸುರೇಶ್ ಗೌಡ ಸೋಲ್ಬೇಕು ಅಂತ. ಅದೇ ಮೊನ್ನೆ ಎಲ್ಲ ಎಲೆಕ್ಷನ್ ನಮ್ಗೆ ಸಹಾಯ ಮಾಡಿದ್ದಾರೆ. ನಾವು ಎಲ್ಲ ಗೆಲ್ಲಬೇಕು ಅಂತಲೂ ಪ್ರಯತ್ನ ಮಾಡಿದ್ವಿ. ಅದರಿಂದ ನಾವು ಯಾವತ್ತೂ ಕೂಡ ಉಪಕಾರ ಸ್ಮರಣೆಯನ್ನ ಸ್ಮರಿಸುವಂತ ಜಾಯಮಾನ ನಂದು. ಆ ಉಪಕಾರ ಸ್ಮರಣೆಗೆ ಸರಿಸಮನಾಗಿ ನಾನು ಕೂಡ ಅವರಿಗೆ ಅನುಕೂಲಗಳನ್ನ ಮಾಡಿರೋ ಸಂಗತಿಗಳು ಉಂಟು. ಕೆಲವು ಸಂದರ್ಭದಲ್ಲಿ ಉಪಕಾರ ಮಾಡದೇ ಇರೋ ಸಂಗತಿನೂ ಉಂಟು, ಇಲ್ಲ ಅಂತ ನಾನು ಹೇಳೋದು. ಅದರಿಂದ ಇರ್ಲಿ. ಅವ್ರು ನೋಡಿ, ಯಾರ್ಯಾರು ರಾಜಕಾರಣದಲ್ಲಿ ಬೆಳಿಬೇಕಾದ್ರೆ ಅವರಿಗೆ ಅವರ ಒಂದು ಶ್ರಮ ಇರ್ತದೆ. ಅವರು ಜನರಲ್ಲಿ ವಿಶ್ವಾಸ ಗಳಿಸ್ತಕ್ಕಂಥದ್ದಿದೆಯಲ್ಲ, ದೊಡ್ಡ ಶ್ರಮ. ಅದರಲ್ಲಿ ಯಾರು ಹೆಚ್ಚು ಶ್ರಮ ವಹಿಸಿ ಜನರಿಗೆ ವಿಶ್ವಾಸ ಗಳಿಸ್ತಾರೋ ಅವರು ಗೆಲ್ತಾರೆ. ನಾನೇ ಗೆಲ್ಲಿಸ್ಬಿಟ್ಟೆ, ನಾನೇ ಸೋಲಿಸ್ಬಿಟ್ಟೆ ಅಂತ ಹೇಳ್ಕೊಂಡ್ರೆ ಅದು ಅಪಚಾರ. ಸರ್, ರಾಜಕಾರಣದಲ್ಲಿ ಹೊಂದಾಣಿಕೆ ರಾಜಕಾರಣದಲ್ಲಿ ನಿಸ್ಸೀಮ್ ಅಂದಿದ್ದಕ್ಕೆ ರಾಜಣ್ಣ ಅವ್ರ ಆಶೀರ್ವಾದ ಇಲ್ಲ ಅಂದ್ರೆ ನೀವು 3 ಬಾರಿಯಲ್ಲಿ ಗೆಲ್ತಿದ್ರಿ ಅಂತ. ಆಯ್ತು, ನಾನು ಇವ್ರಿಗೂ ಮಾಡಿದ್ದೀನಲ್ಲ. ಯಾರು ರಾಜಕಾರಣ ನೋಡಿ, ನಾನು ಹೊಂದಾಣಿಕೆ ರಾಜಕೀಯದಲ್ಲಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಎಲ್ಲರೂ ಅವರೇ. ಯಾರನ್ನು ಇಲ್ಲ ಅಂತ ಹೇಳ್ಕೊಂಡ್ರೆ ಸುಮ್ಮನೆ ಅವರ ಆತ್ಮವಂಚನೆ ಮಾಡ್ಕೊಳ್ತಾರೆ. ಅದರಿಂದ ಯಾರಿಲ್ಲ ಅಂತ ಹೇಳಿ ನೋಡೋಣ ಬೇಕಾ.